ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ದಿನ ದೇವಗುರು ಬೃಹಸ್ಪತಿಯ ತನ್ನ ಉಚ್ಚಸ್ಥಾನ ಸಂಚಾರ ಅಂದರೆ 2014ರಲ್ಲಿ ಇಂದಿನ ದಿನಗಳಲ್ಲಿ ದೇವಗುರು ಬೃಹಸ್ಪತಿ ತನ್ನ ದಿಗ್ಬಲನಾಗುವಂತಹ, ಒಂದಕ್ಕೆ ದುಪ್ಪಟ್ಟು ಫಲಗಳನ್ನು ನೀಡುವಂತಹ ಒಂದು ಅತ್ಯಂತ ಶಕ್ತಿಶಾಲಿಯಾಗುವಂತಹ ಸ್ಥಾನ ಕಟಕ ರಾಶಿಗೆ ಮತ್ತೆ ಮರಳಿ ಬರ್ತಾ ಇದ್ದಾರೆ ಜೂನಿಂದ ಅಕ್ಟೋಬರ್ ಕೊನೆಯವರೆಗೂ. ಈ 5 ತಿಂಗಳ ಕಾಲ ದ್ವಾದಶ ರಾಶಿಗಳಿಗೆ ದೇವಗುರು ಬೃಹಸ್ಪತಿ ನೀಡುವಂತಹ ಪ್ರತಿಕೂಲ, ಅನುಕೂಲ, ಅದೃಷ್ಟ ಫಲಗಳ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಈಗ ನಕ್ಷತ್ರಗಳಲ್ಲಿ ಪ್ರತ್ಯೇಕವಾಗಿ ಬಹಳಷ್ಟು ಜನ ನಕ್ಷತ್ರಗಳಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ಪ್ರತ್ಯೇಕವಾಗಿ ಈ ಮಕರ ರಾಶಿಯಲ್ಲಿ ಬರುವಂತಹ ಶ್ರವಣ ನಕ್ಷತ್ರದಲ್ಲಿ ಜನಿಸಿರುವಂತಹ ಶ್ರವಣ ನಕ್ಷತ್ರ ಎಂತಹ ಅದ್ಭುತ ನಕ್ಷತ್ರ ಅಲ್ರಿ. ಸೊ ಶ್ರವಣ ನಕ್ಷತ್ರ ಸಾಕ್ಷಾತ್ ವೈಕುಂಠವಾಸ ತಿರುಮಲವಾಸ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ನಕ್ಷತ್ರವಾಗಿರುತ್ತೆ. ನಮ್ಮ ಈ ಚಂದ್ರನ ನಕ್ಷತ್ರವಾಗಿರುತ್ತೆ. ಸೊ ಈ ಶ್ರವಣ ನಕ್ಷತ್ರದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಈ ಬದಲಾಗ್ತಾ ಇರುವಂತಹ ದೇವಗುರು ಬೃಹಸ್ಪತಿಯ ಕಟಕ ರಾಶಿಯ ಸಂಚಾರ ಜೂನಿಂದ ಅಕ್ಟೋಬರ್ ಕೊನೆಯವರೆಗೂ 5 ಮಾಸಗಳ ಕಾಲ ಯಾವ ರೀತಿ ಫಲಗಳು ಸಿಗ್ತಾ ಇದೆ. ಯಾಕಂದರೆ ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರದವರಿಗೆ ಒಂದು ವಿಶೇಷವಾಗಿರುವಂತಹ, ಒಂದು ಪ್ರತ್ಯೇಕವಾಗಿರುವಂತಹ, ಭಿನ್ನವಾಗಿರುವಂತಹ ವ್ಯಕ್ತಿತ್ವ ಇವರದು. ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಆಗಿ ಇರ್ತಾರೆ. ಅಂದರೆ ತುಂಬ ಸೂಕ್ಷ್ಮ ಮನಸ್ಸು ಅಂತ ಹೇಳ್ಬೋದು. ಸಂಬಂಧಗಳಿಗೆ ಆಗಿರಬಹುದು, ಕಾಳಜಿ ತೋರಿಸುವಂತಹ ಪ್ರೀತಿ, ಇದೆಲ್ಲವೂ ಕೂಡ ತುಂಬ ಸೆನ್ಸಿಟಿವ್, ಸೂಕ್ಷ್ಮ ಮನಸ್ಸು ಉಳ್ಳವಂತಹ ವ್ಯಕ್ತಿಗಳು. ತುಂಬ ಭಾವೋದ್ವೇಗಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಆಗದೇ ಇರುವಂತಹ ವ್ಯಕ್ತಿಗಳು ಶ್ರವಣ ನಕ್ಷತ್ರ. ಯಾರನ್ನೂ ಕೂಡ ಗೊತ್ತಿಲ್ಲದೋ ಹರ್ಟ್ ಮಾಡಬೇಕು ಅಥವಾ ಅವರನ್ನು ನೋಯಿಸಬೇಕು ಅಂತ ಪ್ರಯತ್ನ ಮಾಡೋದೇ ಇಲ್ಲ ಇವರು. ಸೊ ಏನಾದರೂ ಮಾತಾಡಿದ್ರೆ ಏನಾದರೂ ಹಟ್ಟಾಗ್ತಾರೋ ಅನ್ನೋ ರೀತಿಯಲ್ಲಿ ಬಹಳಷ್ಟು ಇಂಟ್ರೋವರ್ಟ್ ಪೀಪಲ್ ಆಗಿರ್ತಾರೆ. ಯಾರ ಜೊತೆನೂ ಜಾಸ್ತಿ ಕಮ್ಯುನಿಕೇಟ್ ಮಾಡಲ್ಲ. ಇನ್ ಕೇಸ್ ಯಾರಾದರೂ ಪರಿಚಯಸ್ಥರಾಗಿ ತುಂಬ ಕ್ಲೋಸ್ ಆಗಿದ್ದರೆ ಮಾತ್ರ ಅವರ ಜೊತೆ ಮನಸ್ಸು ಬಿಚ್ಚಿ ಹೊರಳವಾಗಿ ಮಾತಾಡುವಂಥ ಸಂದರ್ಭಗಳಿರುತ್ತೆ. ತುಂಬ ಇಂಟ್ರೋವರ್ಟ್ ನೇಚರ್ ಜಾಸ್ತಿ, ಮುಜುಗರ ಜಾಸ್ತಿ, ಏನಾದರೂ ಹೇಳಿದ್ರೆ ಏನಾದರೂ ತಪ್ಪಾಗಿ ತಿಳ್ಕೊಳ್ತಾರೋ ಅನ್ನೋ ತುಂಬ ಸೆನ್ಸಿಟಿವ್ ನೇಚರ್ ಇರುವಂತಹ ವ್ಯಕ್ತಿಗಳನ್ನು ನಾವು ಶ್ರವಣ ನಕ್ಷತ್ರದಲ್ಲಿ ನೋಡ್ತೀವಿ. ಯಾರಿಗೆ ಆತಂಕ ಸೃಷ್ಟಿ ಮಾಡಲ್ಲ, ಯಾರಿಗೆ ಸಮಸ್ಯೆಗಳು ಸೃಷ್ಟಿ ಮಾಡಲ್ಲ, ಅಂತಹ ಅದ್ಭುತ ವ್ಯಕ್ತಿತ್ವ ಇರುವಂತಹ ಈ ಶ್ರವಣ ನಕ್ಷತ್ರದವರಿಗೆ ಜೂನಿಂದ ಅಕ್ಟೋಬರ್ವರೆಗೂ ಈ ಗುರುವಿನ ಬಲ, ಗುರುಬಲ ಯಾವ ರೀತಿ ಇದೆ, ಈ 5 ತಿಂಗಳ ಕಾಲ ಮುಖ್ಯವಾಗಿ ಯಾವ ಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಅನುಕೂಲತೆ ಇದೆ. ಇಲ್ಲಿಯವರೆಗೂ ನಾವು ನೋಡುವುದಾದರೆ ಕಳೆದ ವರ್ಷವೇ ಈ ಶ್ರವಣ ನಕ್ಷತ್ರಕ್ಕೆ 7.5 ಅಂದರೆ ಅದರಿಂದ ಹೊರಗಡೆ ಬಂದಿದ್ದಾರೆ. ತೃತೀಯ ಸ್ಥಾನದಲ್ಲಿ ಶನಿ ಪರಮಾತ್ಮ ರಾಶ್ಯಾಧಿಪತಿ, ಎಲ್ಲ ಪ್ರಯತ್ನದಲ್ಲಿ ಸಾಹಸಪೂರ್ವಕವಾಗಿ, ಧೈರ್ಯವಾಗಿ, ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಂತಹ ಛಲವನ್ನು ನೀಡ್ತಾ ಇದ್ದಾರೆ. ಆದರೆ ಅದೃಷ್ಟದ ಪಾಲಿಲ್ಲ. ಅಂದರೆ ಇಲ್ಲಿ ದೇವಗುರು ಬೃಹಸ್ಪತಿ ಈ ಪರ್ಟಿಕ್ಯುಲರಾಗಿ ಇಲ್ಲಿಯವರೆಗೂ ಕೂಡ 6ನೇ ಮನೆಯಲ್ಲಿ ಈ ಋಣರೋಗ ಶತ್ರು ಸ್ಥಾನದಲ್ಲಿ ಗುರುಬಲ ಇರಲಿಲ್ಲ. ಆದರೆ ಈಗ ಸಪ್ತಮ ಸ್ಥಾನಕ್ಕೆ ಸಂಚಾರವನ್ನು ಬದಲಾಯಿಸುತ್ತಾ ಸಪ್ತಮ ಸ್ಥಾನದಲ್ಲಿ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ ಅಂತ ನೋಡೋದಾದರೆ, ಇಲ್ಲಿವರೆಗೂ ಈ ಶ್ರವಣ ನಕ್ಷತ್ರದವರಿಗೆ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈಗ ಧನ ಕುಟುಂಬ ಸ್ಥಾನದಲ್ಲಿ ರಾಹು ಇದ್ದಾರೆ, ಅನುಕೂಲ ಫಲಗಳಿಲ್ಲ. ಇನ್ನು ಅಷ್ಟಮದಲ್ಲಿ ಕೇತು ಇದ್ದಾರೆ, ಮೋಸ್ಟ್ ಡೇಂಜರಸ್. ಯಾಕಂದರೆ ಈಗಿರುವಂತಹ ಸಿಚುವೇಶನ್ಸಲ್ಲಿ ಗುರುಬಲ ಇಲ್ಲ, ರಾಹು ಧನ ಕುಟುಂಬ ಸ್ಥಾನದಲ್ಲಿ, ಅಷ್ಟಮದಲ್ಲಿ ಕೇತು. ಈ ಕೆಲವೊಂದು ಯೋಚನೆಗಳು ಬರ್ತಾ ಇರುತ್ತೆ, ನೆಗೆಟಿವ್ ಯೋಚನೆಗಳು ಬರ್ತಾ ಇರುತ್ತೆ. ಅಂದರೆ ಪರ್ಟಿಕ್ಯುಲರಾಗಿ ಏನಾದರೂ ಹರ್ಟ್ ಮಾಡ್ಕೊಳ್ಳೋಣ, ಈ ಕೆಲವೊಂದು ವ್ಯಕ್ತಿಗಳಲ್ಲಿ ಈ ಜೀವನ ಸಾಕಾಗಿದೆ, ಇಷ್ಟು ಕಷ್ಟಗಳ ಈ ರೀತಿ ಆತ್ಮನ್ಯೂನತೆಗೆ ಒಳಗಾಗಿ ಕೆಲವೊಂದು ಸಾರಿ
ಈ ಪ್ರಾಣಕ್ಕೆ ಧಕ್ಕೆ ತರುವಂತಹ ಪ್ರಯತ್ನಗಳು ಮಾಡುವಂತಹ ಟೆಂಡೆನ್ಸಿ ಇರುತ್ತೆ. ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿನೂ ಅಷ್ಟೇ, ಅಷ್ಟಮದಲ್ಲಿ ಚಂದ್ರ ಇದ್ರೂ, ಅಷ್ಟಮದಲ್ಲಿ ಕೇತು ಇದ್ರೂ, ಚಂದ್ರ ಕೇತು ಇಬ್ಬರು ಇದ್ರೂ ಕೂಡ ಈ ರೀತಿ ವಿಷಯಗಳು ನಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಇಂತಹ ಪತ್ಕರ ಕಷ್ಟ ಕಾಲದಲ್ಲಿ ಮಕರ ರಾಶಿಯವರಿಗೆ ಮುಖ್ಯವಾಗಿ ದೇವಗುರು ಬೃಹಸ್ಪತಿಯ ಆಗಮನ ಅನ್ನೋದು ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ, ಧನ ಕುಟುಂಬ ಸ್ಥಾನದಲ್ಲಿ ರಾಹು ತುಂಬ ಏನೋ ಮನಸ್ಸಿನಲ್ಲಿ ಆತಂಕ, ಪ್ರಶಾಂತತೆ ಇಲ್ಲದಿರೋದು, ಆನಂದಿಸಲು ಕಷ್ಟ, ಸಂತೋಷಕರವಾಗಿರುವಂತಹ ವಿಷಯಗಳಲ್ಲಿ ಜನರು ಇದ್ದರೂ ಕೂಡ, ತುಂಬ ಜನ ಇದ್ರೂ ಕೂಡ ಸಂತೋಷವನ್ನು ಹಂಚಿಕೊಳ್ಳೋದು ಕಷ್ಟ, ವಿಪರೀತವಾಗಿರುವಂತಹ ಕೆಲವೊಂದು ಭಯ, ಅನಾಗತ್ಯ ಭ್ರಮೆ ಇತ್ಯಾದಿ ವಿಷಯಗಳನ್ನು, ಚಂದ್ರನ ನಕ್ಷತ್ರ ಅಲ್ವಾ, ಚಂದ್ರನ ಕಲೆಗಳು ಯಾವ ರೀತಿ ಏರುಪೇರು ಆಗ್ತಾ ಇರುತ್ತೋ ಅದೇ ರೀತಿ ಇವರಲ್ಲಿ ಭಾವನೆಗಳು, ಯೋಚನೆಗಳು ಕೂಡ ಅದೇ ರೀತಿ ಬದಲಾಗ್ತಾ ಇರುತ್ತೆ. ಇನ್ನು ಶ್ರವಣ ನಕ್ಷತ್ರಕ್ಕೆ ಗುರುವಿನ ಆಗಮನ, ಗುರು ಸಪ್ತಮ ಸ್ಥಾನ ಮತ್ತು ಈ ಶ್ರವಣ ನಕ್ಷತ್ರಕ್ಕೆ ತೃತೀಯ ವ್ಯಯಾಧಿಪತಿ, 3ನೇ ಮತ್ತು 12ನೇ ಮನೆಗೆ ಅಧಿಪತಿ ಆಗಿರುವಂತಹ ಈ ದೇವಗುರು ಬೃಹಸ್ಪತಿ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ನೋಡ್ತಾ ಇರೋದರಿಂದ ಮುಖ್ಯವಾಗಿ ಈ ನಿಮ್ಮ ಸಹೋದರರು, ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಾಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಾಲಯಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಆಗಿರಬಹುದು, ಅವರಿಂದ ಬರಬೇಕಾಗಿರುವಂತಹ ಏನಾದರೂ ಲಾಭಗಳು, ಮುಖ್ಯವಾಗಿ ಅಣ್ಣ ತಮ್ಮಂದರಿಂದ ಬರಬೇಕಾಗಿರುವಂತಹ ಕೆಲವೊಂದು ಈ ಆಸ್ತಿ ಹಂಚಿಕೆ ವಿಷಯಗಳಲ್ಲಾಗಿರಬಹುದು, ಇನ್ನೂ ಪೆಂಡಿಂಗಲ್ಲಿದ್ದು ಕೆಲವೊಂದು ವಿಷಯಗಳನ್ನು ಅನುಕೂಲವಾಗಿ ನೀಡುವಂತಹ ಸಂದರ್ಭಗಳಾಗಿರಬಹುದು. ಈ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ನೀವು ಮತ್ತೆ ಮರಳಿ ಅದನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಸಪ್ತಮ ಸ್ಥಾನ ಅನ್ನೋದು ಅಷ್ಟು ಅನುಕೂಲವಾಗಿರುವಂತಹ ವಿಷಯಗಳನ್ನು ನೀಡ್ತಾ ಇರುತ್ತೆ. ಮುಖ್ಯವಾಗಿ ತುಂಬ ದಿನಗಳ ಕೆಳಗಡೆ ಅಮೌಂಟ್ ಕೊಟ್ಟಿರ್ತೀರ, ಅದನ್ನು ವಾಪಸ್ ಪಡೆಯೋದಕ್ಕೆ ಅಥವಾ ಕೇಳೋದಕ್ಕೆ ಏನೋ ಒಂದು ಮುಜುಗರ, ಕೇಳಿದ್ರೆ ಏನು ಅಂದ್ಕೊಳ್ತಾರೋ, ಸಂಬಂಧಗಳಲ್ಲಿ ಪ್ರಾಬ್ಲಮ್ ಆಗುತ್ತೋ, ಅಪಾರ್ಥ ಮಾಡ್ಕೊಳ್ತಾರೋ, ಈ ರೀತಿ ಇಂಟ್ರೋವರ್ಟ್ ನೇಚರ್ ಇರುವಂತಹ ಸಂದರ್ಭದಲ್ಲಿ, ಬಟ್ ಈ ಸಂದರ್ಭದಲ್ಲಿ ಅವರೇ ತಿಳ್ಕೊಂಡು ಕಷ್ಟದಲ್ಲಿದ್ದಾರೇನೋ, ಅವರಿಗೆ ಅವಶ್ಯಕತೆ ಇದೆಯೇನೋ, ತಗೊಂಡು ತುಂಬ ದಿನ ಆಯಿತು, ಸೊ ವಾಪಸ್ ಮಾಡುವ ಅನ್ನುವಂತಹ ವಿಷಯಗಳಿಂದ ಈ ಸಂದರ್ಭದಲ್ಲಿ ಅದು ವಾಪಸ್ ಪಡೆಯುವಂತಹ ವಿಷಯ ಇರುತ್ತೆ. ಇನ್ನು ಹಿಂದಿನ ದಿನಗಳಲ್ಲಿ ಯಾರಾದರೂ ನಿಮ್ಮನ್ನು ಏಮಾರಿಸಿ, ಮುಖ್ಯವಾಗಿ ಧನ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದರಿಂದ ಯಾವುದಾದ್ರೂ ಒಂದು ವಿಷಯದಲ್ಲಿ, ಇನ್ವೆಸ್ಟ್ಮೆಂಟ್ ವಿಷಯಗಳಲ್ಲಿ ಯಾರೋ ಮಾತು ಕೇಳಿ ಕೆಲವೊಂದು ನಷ್ಟ ಆಗಿರುವಂತಹ ಸಂದರ್ಭಗಳಲ್ಲಿ ಈಗ ದೇವಗುರು ಬೃಹಸ್ಪತಿಯ ಅನುಗ್ರಹದಿಂದ, ದೈವ ಬಲದಿಂದ ಯಾವುದೋ ಒಂದು ರೂಪದಲ್ಲಿ ಮತ್ತೆ ನೀವು ಕಳ್ಕೊಂಡಿರುವಂಥ ಹಣವನ್ನು ನೀವು ಮತ್ತೆ ಹಿಂಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಸಪ್ತಮ ಸ್ಥಾನ, ಕಳತ್ರ ಸ್ಥಾನ ಅಂತ ಹೇಳ್ತೇವೆ, ಕಳತ್ರಕಾರಕ ಅಂತ ಹೇಳ್ತೇವೆ. ಬಹುಬೇಗ ವಿವಾಹವನ್ನು ಕೂಡಿ ಬರೆಯೋದಕ್ಕೆ, ವಿವಾಹಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇರುವಂತಹ ಶ್ರವಣ ನಕ್ಷತ್ರದವರಿಗೆ ಈ ಸಂದರ್ಭದಲ್ಲಿ ಮಾಡುವಂತಹ ವಿವಾಹ ಪ್ರಯತ್ನಗಳು ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ, ಅದ್ಭುತ ರೀತಿಯಲ್ಲಿ ಕೂಡಿ ಬರುತ್ತೆ. ಅದೇ ರೀತಿ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದು, ವಾಗ್ವಿವಾದಗಳ, ಮನಸ್ಪರ್ಧೆಗಳು, ಈಗೋ ಕ್ಲಾಶಸ್ ಏನಾದರೂ ಇದ್ರೂ ಈ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಬಗೆಹರಿದು ಉತ್ತಮ ರೀತಿಯಲ್ಲಿ ಅನ್ಯೋನ್ಯತೆಯಿಂದ ನಿಮ್ಮ ಸಂಬಂಧವನ್ನು ಮುಂದುವರಿಸೋದಕ್ಕೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ 5 ತಿಂಗಳಲ್ಲಿ ನಿಮ್ಮ ಸಂತಾನದ ಮುಖಾಂತರ ಆಗಿರಬಹುದು ಅಥವಾ ನಿಮ್ಮ ಜೀವನ ಸಂಗಾತಿಗೆ ಆಗಿರಬಹುದು, ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ಬ ಉನ್ನತ ಹುದ್ದೆಯನ್ನು ಪಡೆಯುವಂತಹ ಯೋಗ, ಒಂದು ಉನ್ನತ ಹುದ್ದೆಯನ್ನು ಅಥವಾ ಉನ್ನತ ಅಧಿಕಾರವನ್ನು ಪಡೆದು, ಉದ್ಯೋಗವನ್ನು ಪಡೆದು ನಿಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಕಾರ ನೀಡುವಂಥದ್ದು. ಇನ್ನು ಸಪ್ತಮ ಸ್ಥಾನ ಅಂದರೆ ಪಾಲುದಾರಿಕೆ ಸ್ಥಾನ ಅಂತ ಹೇಳ್ತೀವಿ, ಪಾರ್ಟ್ನರ್ಶಿಪ್ ಪ್ಲೇಸ್ ಅಂತಲೂ ಹೇಳ್ತೀವಿ. ಸೊ ಇಲ್ಲಿ ಜಾಯಿಂಟ್ ವೆಂಚರ್ಸ್ ಏನಾದರೂ ಇದ್ದು, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಹಿಂದಿನ ದಿನಗಳಲ್ಲಿ ವಿವಾದಗಳಿದ್ದು, ಏನಾದರೂ ಪೆಂಡಿಂಗ್ ಅಮೌಂಟ್ ಏನಾದರೂ ಇದ್ದರೆ ಅದೀಗ ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಮತ್ತು ಇಷ್ಟು ದಿನಗಳ ಕಾಲ ಏನಾದರೂ ವ್ಯಾಪಾರ ಆರಾಮ ಬಿಸ್ನೆಸ್ ಮಾಡೋಣ, ಒಬ್ಬರ ಕೆಳಗಡೆ ಇಷ್ಟು ದಿನಗಳ ಕಾಲ ಕೆಲಸ ಮಾಡೋದಾಗೋಲ್ಲ, ಸ್ವತಂತ್ರವಾಗಿ ಏನಾದರೂ ಲಾಭಗಳನ್ನು ಗಳಿಸೋಣ ಅಂತ ಪ್ರಯತ್ನಗಳು ಮಾಡೋದಕ್ಕೆ ಎಲ್ಲರೂ ಮಾಡ್ಬೋದಾ ಮಕರ ರಾಶಿಯವರಂದರೆ ಅದು ಅಗೈನ್ ನಿಮ್ಮ ವೈಯಕ್ತಿಕ ಜಾತಕ ಚಕ್ರದ ಮೇಲೆ, ನಿಮ್ಮ ವೈಯಕ್ತಿಕ ಈಗ ನಡೀತಾ ಇರೋ ದಶೆ ಅಂತರ್ದಶೆ ಮೇಲೆ, ನಿಮ್ಮ ಲಾಭ ಸ್ಥಾನ ಯಾವ ರೀತಿ ಇದೆ, ಉದ್ಯೋಗ ಸ್ಥಾನ ಯಾವ ರೀತಿ ಇದೆ, ಇವೆಲ್ಲವೂ ಪರಿಶೀಲನೆ ಮಾಡಿ ಅದರಲ್ಲಿ ಲಾಭಗಳನ್ನು ಪಡೆಯಬಹುದು. ಆರಂಭ ಮಾಡೋದಕ್ಕೆ ಮಾತ್ರ ಇದು ಗೋಚಾರದಿಂದ ನೋಡುವಾಗ ಒಂದು ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಇನ್ನು
ನಿಮ್ಮ ನೆಟ್ವರ್ಕ್ ಬೆಳೆಯುತ್ತೆ, ನಿಮ್ಮ ಸರ್ಕಲ್ ಬೆಳೆಯುತ್ತೆ, ನಿಮ್ಮನ್ನು ಫಾಲೋ ಮಾಡುವಂತಹ ವ್ಯಕ್ತಿಗಳು ಬೆಳೀತಾರೆ, ಒಂದು ಐಡೆಂಟಿಟಿ ಬರುತ್ತೆ. ಈ ವ್ಯಕ್ತಿಯಲ್ಲಿ ಇಷ್ಟೊಂದು ಸ್ಕಿಲ್ ಇತ್ತ, ಈ ವ್ಯಕ್ತಿಯಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇತ್ತ, ಈ ವ್ಯಕ್ತಿಯಲ್ಲಿ ಇಷ್ಟೊಂದು ಶಕ್ತಿ ಸಾಮರ್ಥ್ಯಗಳನ್ನು ನಾವು ಯಾಕೆ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ವೃತ್ತಿ ಉದ್ಯೋಗ ಮಾಡುವಂತಹ ಕಾರ್ಯಾಲಯಗಳಲ್ಲಿ ನಿಮ್ಮಲ್ಲಿರುವಂತಹ ಪ್ರತಿಭೆಗೆ ಉತ್ತಮ ರೀತಿಯಲ್ಲಿ ಒಂದು ಗುರುತಿಸುವಿಕೆ ಸಿಗುತ್ತೆ. ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ಧೈರ್ಯವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳೋದು, ಹೊಸ ಇನ್ನೋವೇಟಿವ್ ಸ್ಕಿಲ್ಸ್ನ ಇಂಟ್ರಡ್ಯೂಸ್ ಮಾಡೋದು, ಕೆಲವೊಂದು ಬಹಳ ಕಷ್ಟವಾಗಿರುವಂತಹ ಸಮಸ್ಯೆಗಳಿಗೆ ನಿಮ್ಮದೇ ಆಗಿರುವಂತಹ ರೀತಿಯಲ್ಲಿ ವಿವಿಧ ಕೋಣಗಳಲ್ಲಿ ಮೂಲೆಗಳಿಂದ ಯೋಚನೆ ಮಾಡೋದಕ್ಕೆ ಸೂಕ್ತವಾಗಿರುವಂತಹ ಪರಿಹಾರನ ಹುಡ್ಕೋದ್ರಲ್ಲಿ ಎಕ್ಸಲೆಂಟಾಗಿ ನಿಮ್ಮ ಜೀವನ ವಿಧಾನವನ್ನು ಬದಲಾಯಿಸುವಂಥದ್ದು ಈ 5 ಮಾಸಗಳ ಕಾಲ. ಈ ಸಂದರ್ಭದಲ್ಲಿ ಮತ್ತು ತುಂಬ ದಿನಗಳಿಂದ ಸಾಕಷ್ಟು ಗ್ರೋತ್ ಇಲ್ಲ, ಜಾಬಲ್ಲಿ ಹೈಕ್ ಇಲ್ಲ, ಆದಾಯ ಬೆಳೀತಾ ಇಲ್ಲ, ಜಾಬ್ ಚೇಂಜ್ ಮಾಡ್ಕೊಳ್ಬೇಕು ಅಂದ್ಕೊಳ್ತೀನಿ, ಅಥವಾ ಫ್ಯಾಮ್ಲಿಗೆ ಹತ್ತಿರದಲ್ಲಿ ಜಾಬ್ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಪ್ಲೇಸ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನುವ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಶ್ರವಣ ನಕ್ಷತ್ರ ಜಾತಕರಿಗೆ ಇದೊಂದು ಅದ್ಭುತವಾಗಿರುವಂತಹ ಅವಕಾಶ ನೀಡುವಂತಹ ಸಂದರ್ಭ. ಟ್ರಾನ್ಸ್ಫರ್ ತೊಗೋಬೇಕು ಅಂದ್ಕೊಂಡ್ರು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಪ್ಲೇಸ್ಗೆ ವರ್ಗಾವಣೆ ಮಾಡಬೇಕು ಅಂದ್ಕೊಂಡ್ರೂ ಅನುಕೂಲವಾಗಿರುತ್ತೆ ಈ ಸಂದರ್ಭ. ಸೊ ಶ್ರವಣ ನಕ್ಷತ್ರದವರಿಗೆ ಇದು ತುಂಬ ದಿನಗಳ ನಂತರ ಇದು ಒಲಿದು ಬಂದ ಅದೃಷ್ಟ ಅಂತ ಹೇಳ್ಬೋದು. ಸೊ ಮತ್ತಷ್ಟು ಫಲಗಳಿಗೋಸ್ಕರ ಈ ರಾಹುಕೇತು ಈ ದ್ವಿತೀಯ ಅಷ್ಟಮದಲ್ಲಿ ಇರೋದರಿಂದ ಮುಖ್ಯವಾಗಿ ಇವರ ಪರಿಹಾರಕ್ಕೋಸ್ಕರ ಮುಖ್ಯವಾಗಿ ರಾಹುಕೇತು ಶಾಂತಿಯನ್ನು ಮಾಡಿಸ್ಕೊಳ್ಳೋದು ಈ ಸಂದರ್ಭದಲ್ಲಿ ಉತ್ತಮ. ಅದು ಎಲ್ಲಿವರೆಗೂ ನವೆಂಬರ್ 25ರವರೆಗೆ. ಅಲ್ಲೇ ಆದಮೇಲೆ ಎಗೇನ್ ರಾಹುಕೇತು ಕೂಡ ಅನುಕೂಲ ಸ್ಥಾನಗಳಲ್ಲಿ ಫಲಗಳನ್ನು ನೀಡ್ತಾ ಇರ್ತಾರೆ. ಬಟ್ ಟಿಲ್ ದಟ್ ಟೈಮ್ ನಿಮಗೆ ಬಂದಿರುವಂತಹ ಒಂದು ಒಳ್ಳೆಯ ಅವಕಾಶ ಈ ಶ್ರವಣ ನಕ್ಷತ್ರದವರಿಗೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಒಂದು ಅದ್ಭುತವಾಗಿರುವಂತಹ ಯಶಸ್ಸನ್ನು ಪಡೆಯೋದಕ್ಕೆ ಅನುಕೂಲವಾಗಿರುವಂತಹ ಸಂದರ್ಭ. ನಿಮಗೆ ಅನುಕೂಲ ಆದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಅವರ ಅನುಗ್ರಹ ಆಶೀರ್ವಾದವನ್ನು ಪಡೀರಿ. ಒಂದ್ಸರಿ ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಅದೇ ರೀತಿ ಕಾಳಹಸ್ತಿ ಕ್ಷೇತ್ರಕ್ಕೆ ಹೋಗಿ, ಈಗ ರಾಹುಕೇತು ದ್ವಿತೀಯ ಅಷ್ಟಮದಲ್ಲಿರೋದ್ರಿಂದ ರಾಹುಕೇತು ಶಾಂತಿ ಮಾಡಿಸ್ಕೊಂಡ್ರೂ ಕೂಡ ತುಂಬ ಅದ್ಭುತವಾಗಿರುವಂಥ ಫಲಗಳು ಇರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ